ಪಂಡಿತ್ ಲಿಂಗರಾಜ್ ಬೂವಾಯಿ ಯರಗುಪ್ಪಿ ಇವರ ಸಂಗೀತ ಪ್ರತಿಷ್ಠಾನ, ಡಾಕ್ಟರ್ ಅಶೋಕ ಉಗ್ಗಣ್ಣವರ ಪರಂಪರಾ ಸಂಗೀತ ಕಾರ್ಯಕ್ರಮ ನಾದ ಸಮ್ಮಾನ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಸರ್ವರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ಜಗತ್ತಿನ ತಂದೆಯ ದಿವಸ ಅಂತ ವಿಶ್ವದಲ್ಲಿ ಕರೀತಾರೆ. ನಾವು ಅದನ್ನು ಒಪ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ಆದರೆ ಜಗತ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ಅಂತಿದೆ. ಕೊನೆಯ ತನಕ ಅಪ್ಪ ಅಂದರೆ ಅವ ಶಿವಪ್ಪನೇ. ಹಾಗಾಗಿ ಆ ದಿನವನ್ನು ನೆನಪಿಟ್ಟುಕೊಂಡು ಗೋಂದಾವಲಿ ಮಹಾರಾಜರ ಈ ಪವಿತ್ರವಾದಂಥ ಸನ್ನಿಧಿಯಲ್ಲಿ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ನಡೀತಾ ಇದೆ. ಯಾಕಂದರೆ ರಾಮ ಮತ್ತು ಗುರುಗಳು ಇಬ್ಬರು ಕೂಡ ನಾದಪ್ರಿಯರು ಮತ್ತು ಸಂಗೀತ ಪ್ರಿಯರು. ಈ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಸರ್ವರಿಗೂ ಆತ್ಮೀಯವಾದಂಥ ಸುಸ್ವಾಗತವನ್ನು ಕೋರ್ತಾ, ಪ್ರಾರಂಭದಲ್ಲಿ ನಾವು ಸಾಂಕೇತಿಕವಾಗಿ ದೀಪವನ್ನು ಬೆಳಗಿಸುವ ಮುಖಾಂತರ ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟಿಸ್ತೀವಿ. ತದನಂತರ ಒಂದೆರಡು ಕಲಾವಿದರ ಕಾರ್ಯಕ್ರಮಗಳನ್ನು ಸಾದರಪಡಿಸ್ತೀವಿ. ತದನಂತರದಲ್ಲಿ ಸಭಾ ಕಾರ್ಯಕ್ರಮವನ್ನು, ಸಮ್ಮಾನ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಇಲ್ಲಿ ಆಗಮಿಸಿರುವಂಥ ಎಲ್ಲ ಹಿರಿಯರ ಒಪ್ಪಿಗೆಯೊಂದಿಗೆ, ಮಹಾರಾಜರ ಅನುಮತಿಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಶುಭಾರಂಭಗೊಳಿಸ್ತಾ ಇದ್ದೀವಿ. ಇದು ನಿಂತ್ಕೊಳ್ಳೋಣ. ನಮ್ಮ ಜೊತೆಗೊಬ್ಬರು 102 ವರ್ಷದ ಕಲಾವಿದರಿದ್ದಾರೆ. ಅವರಿಗೊಂದು ಚಪ್ಪಾಳೆ ತಟ್ಟಿ ಸ್ವಾಗತಿಸೋಣ. ತಬಲಾವನ್ನು ಇವತ್ತಿಗೂ ನುಡಿಸುವಂಥ ನಮ್ಮ ಕರ್ನಾಟಕದ ಹೆಮ್ಮೆಯ ಕಲಾವಿದ ಅಂತ ಹೇಳಲಿಕ್ಕೆ ಖುಷಿಯಾಗ್ತದೆ. ಶಿಕ್ಷಕರು ಆಗಿರುವಂಥ ಶ್ರೀಯುತ ಅಚ್ಯುತಾನಂದ ಬಡಿಗೇರ್ರವರು ನಡೆಸಿಕೊಡ್ತಾರೆ. ಶ್ರೀಯುತ ಚಂದ್ರಶೇಖರ್ರವರನ್ನು ತಬಲಾದಲ್ಲಿ ಮಾತ್ರ ನೋಡಿದ್ವಿ, ಇವತ್ತು ಅವರನ್ನು ಹಾರ್ಮೋನಿಯಂನಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿ ಶ್ರೀಯುತ ಅಶೋಕ್ ಪತ್ತಾರ್ರವರು ತಬಲಾ ಸಾಥ್ ನೀಡಲಿದ್ದಾರೆ. ಆ ಪ್ರಾರ್ಥನೆಯಲ್ಲಿ ನಾವು ಕೂಡ ನಮ್ಮ ಹೃದಯವನ್ನು ಮತ್ತು ಮನಸ್ಸನ್ನು ಶುದ್ಧೀಕರಿಸಿಕೊಳ್ಳೋಣ ಅಂತೇಳಿ ಹೇಳ್ತಾ, ನಮ್ಮ ದೇಹ ಎನ್ನುವಂಥ ತಂಬೂರಿಯನ್ನು ಶ್ರುತಿ ಮಾಡಿಕೊಳ್ಳೋಣ. ಗಜಾನನ ಬೇಡುವೆ ಗೌರಿತನಯ, ಗಜಾನನ ಬೇಡುವೆ ಗೌರಿತನಯ, ಗಜಾನನ ಬೇಡುವೆ ಗೌರಿತನಯ, ಗಜಾನನ ಬೇಡುವೆ ಗೌರಿತನಯ, ತ್ರಿಜಗವಂದಿತನೇ ಸುಜನರ ಪೊರೆವ, ತ್ರಿಜಗವಂದಿತನೇ ಸುಜನರ ಪೊರೆವ, ಗಜಾನನ ಬೇಡುವೆ ಗೌರಿತನಯ. पाशांकुशधर परम पवित्र, पाशांकुशधर पर
ಜಗವಂದಿತನೇ ಸುಜನರ ಪೊರೆವ ಗಜಾನನ ಬೇಡುವೆ ಗೌರಿ ತನಯ. ಮೋದದಿ ನಿನ್ನಯ ಪಾದವ ತೋರೋ, ಮೋದದಿ ನಿನ್ನಯ ಪಾದವ ತೋರೋ, ಸಾಧು ವಂದಿತನೇ ಆದರದಿಂದಲಿ, ಸಾಧು ವಂದಿತನೇ ಆದರದಿಂದಲಿ, ಗಜಾನನ ಬೇಡುವೆ ಗೌರಿ ತನಯ, ಗಜಾನನ ಬೇಡುವೆ ಗೌರಿ ತನಯ. ತ್ರಿಜಗವಂದಿತನೇ ಸುಜನರ ಪೊರೆವ, ತ್ರಿಜಗವಂದಿತನೇ ಸುಜನರ ಪೊರೆವ, ಗಜಾನನ ಬೇಡುವೆ ಗೌರಿ ತನಯ. सरसिजनाभ श्री पुरंदर विठला, सरसिजनाभ श्री पुरंदर विठला, निरुतदि ನೆನೆವಂತೆ ನೀದಯ ಮಾಡೋ, ನಿರುತದಿ ನೆನೆವಂತೆ ನೀದಯ ಮಾಡೋ, ಗಜಾನನ ಬೇಡುವೆ ಗೌರಿ ತನಯ, ಗಜಾನನ ಬೇಡುವೆ ಗೌರಿ ತನಯ. ತ್ರಿಜಗವಂದಿತನೇ ಸುಜನರ ಪೊರೆವ, ತ್ರಿಜಗವಂದಿತನೇ ಸುಜನರ ಪೊರೆವ, ಗಜಾನನ ಬೇಡುವೆ ಗೌರಿ ತನಯ, ಗಜಾನನ ಬೇಡುವೆ ಗೌರಿ ತನಯ, ಗೌರಿ ತನಯ, ಗೌರಿ ತನಯ. ದೇವತಾ ಪ್ರಾರ್ಥನೆಯನ್ನು ನಡೆಸಿಕೊಟ್ಟಂಥ ಕಲಾವಿದ ತ್ರಯರಿಗೂ ವಂದನೆಗಳನ್ನು ತಿಳಿಸ್ತಾ, ಇದೀಗ ನಮ್ಮೆಲ್ಲರ ಈ ಕಾರ್ಯಕ್ರಮದಲ್ಲಿ ಮಂದಿರದ ವ್ಯವಸ್ಥಾಪಕರಲ್ಲಿ ಆಗಿರುವಂಥ ಡಾಕ್ಟರ್ ಸುರೇಶ್ ಬಾಬುರವರ ಶುಭಾಶಯಗಳೊಂದಿಗೆ ಶ್ರೀಯುತ ಮಹಾಬಲೇಶ್ವರವರು ಮಾಜಿ ಕಾರ್ಪೊರೇಟರು ಹಾಗೂ ಈ ಮಂದಿರದ ಅಧ್ಯಕ್ಷರು ಅವರನ್ನು ಉದ್ಘಾಟನೆಗಾಗಿ ವೇದಿಕೆಯತ್ತ ಸುಸ್ವಾಗತಿಸ್ತಾ ಇದ್ದೇನೆ. ಅದೇ ಪ್ರಕಾರವಾಗಿ ವರ್ಷಪ್ರತಿ ಎಲ್ಲ ಕಾರ್ಯಕ್ರಮಗಳನ್ನು ಸಾಂಗವಾಗಿ ನಡೆಸುವಂಥ ಶ್ರೀಯುತ ಸುಬ್ರಹ್ಮಣ್ಯ ಅವರನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೀನಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರ ನಿರೀಕ್ಷೆಯಲ್ಲಿ ನಾವು ಇದ್ದೀವಿ. ಅದರ ಜೊತೆಗೆ ಇಡೀ ದಾವಣಗೆರೆಯ ಅತ್ಯಂತ ಹಿರಿಯರು 102 ವರ್ಷದ ಶಿವಣ್ಣವರು, ಸಂಗೀತದ ಯಾವುದೇ ಕಲಾವಿದರು ತಪ್ಪು ಮಾಡಿದ್ರು ಕೂಡ ಇವತ್ತಿಗೂ ಕಿವಿ ಸ್ಪಷ್ಟ ಕೇಳಿಸ್ತದೆ ಆ ವಿಷಯದಲ್ಲಿ. ತಬಲಾ ಹಾರ್ಮೋನಿಯಂ ಎರಡನ್ನೂ ಕೂಡ ಈ ಪ್ರಾಯದಲ್ಲಿ ನುಡಿಸಿ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮಕ್ಕಿಂತ ಮೊದಲು ಬಂದು ಮುಂದೆ ಕೂತ್ಕೊಂಡು ಪೂರ್ತಿ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗುವಂಥ ಏಕೈಕ ಕಲಾವಿದ. ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಾಧೀಶರಾಗಿದ್ದ ನಿಟ್ಟೂರು ಶ್ರೀನಿವಾಸರಾವ್ ಬಿಟ್ಟರೆ ನೆಕ್ಸ್ಟ್ ಸಮಯ ಪರಿಪಾಲನೆಯಲ್ಲಿ ನಮ್ಮ ತೆಲುಗಿ ಶಿವಯೋಗಪ್ಪನವರು ಎತ್ತಿದ ಕೈ. ಅವರು ಕೂಡ ನಮ್ಮ ಈ ದೀಪ ಬೆಳಗುವುದಕ್ಕೆ ಸಹಕರಿಸಬೇಕಂತ ಕೇಳ್ತಾ, ಅದಕ್ಕಿಂತ ಪ್ರಾಂಶುಪಾಲರಾಗಿರುವಂಥ ಶ್ರೀಯುತ ಮೃತ್ಯುಂಜಯ ಶೆಟ್ಟರವರು ಆಗಮಿಸಿದ್ದಾರೆ. ಅವರನ್ನು ಕೂಡ ನಾನು ವೇದಿಕೆಯತ್ತ ಸುಸ್ವಾಗತಿಸ್ತಾ ಇದ್ದೀನಿ. ದಯವಿಟ್ಟು ಮಹಾಬಲೇಶ್ವರ ಅವರು ಬನ್ನಿ, ಸುಬ್ರಹ್ಮಣ್ಯ ಅವರು ಕೂಡ ಬನ್ನಿ. ಅಶೋಕ್ ಉಗ್ಗಣ್ಣವರ ಮಾವರಾಗಿರುವಂಥ ಶ್ರೀಯುತ ಪಾಟೀಲ್ರನ್ನು ಕೂಡ ನಾನು ಗೌರವಪೂರ್ವಕವಾಗಿ ಕರೀತಾ ಇದ್ದೇನೆ. ಯಾಕಂದರೆ ನೀವು ಮಾಡೋದಲ್ಲ, ಅಳಿಯ ಮಾಡಿದ್ದನ್ನು ಮಾವ ನೋಡಿ ಸಂತೋಷ ಪಡುವಂಥ ದಿವಸ ಇದು. ಅದಕ್ಕಾಗಿ ನಿಮಗೆ ಸಂದ ಗೌರವ ಇಡೀ ಕುಟುಂಬಕ್ಕೆ ಸಂದಂಥ ಗೌರವ. ಈಗ
ದೇವತಾ ಪ್ರಾರ್ಥನೆಯೊಂದಿಗೆ ಕೊಂಡಿದ್ದಾರೆ. ದಾವಣಗೆರೆ ಹಿರಿಯ ಕಲಾವಿದರಾದಂಥ ಶ್ರೀಯುತ MS ಕುಲಕರ್ಣಿ ಅವರು 76 ವರ್ಷದಲ್ಲಿ ಕೂಡ ಸಂಗೀತದ ಸಾಧನೆಯನ್ನು ಮಾಡುವಂಥ ಹಿರಿಯರು. ಇವರೆಲ್ಲ ಸೇರಿ ಇದೀಗ ದೀಪ ಪ್ರಜ್ವಲನೆಯನ್ನು ರಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ ಮೃತ್ಯೋರ್ಮಾ ಅಮೃತಂಗಮಯ ಓಂ ಶಾಂತಿ 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 ಲೋಕಾ ಸಮಸ್ತಾ ಸುಖಿನೋ ಭವಂತು ಲೋಕಾ ಸಮಸ್ತಾ ಸುಖಿನೋ ಭವಂತು ಲೋಕಾ ಸಮಸ್ತಾ ಸುಖಿನೋ ಭವಂತು. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪೋಜ್ಯೋತಿ ನಮೋಸ್ತುತೆ ದೀಪೋಜ್ಯೋತಿ ಪರಬ್ರಹ್ಮ ದೀಪೋಜ್ಯೋತಿ ಜನಾರ್ದನ ದೀಪಂ ಹರತು ಮೇ ಪಾಪಂ ಸಂಧ್ಯಾ ದೀಪಂ ನಮೋಸ್ತುತೆ. ಸಂಜೆಯ ಮಹಾಲಕ್ಷ್ಮಿ ಸ್ವರೂಪವಾಗಿರುವಂಥ ದೀಪದೇವತೆಗೆ ನಮಸ್ಕಾರ ಮಾಡಿ ಆ ರೂಪದಲ್ಲೇ ಸರಸ್ವತಿಯನ್ನು ಕೂಡ ಕಂಡು ಶೃಂಗೇರಿ ಶಾರದಾಂಬೆಯ ಪೂರ್ಣಾಶೀರ್ವಾದದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಶುಭಾರಂಭಗೊಳಿಸ್ತೀವಿ. ಅದಕ್ಕಿಂತಲೂ ಪೂರ್ವದಲ್ಲಿ ಇವತ್ತು ಈ ಭಾಗದಲ್ಲಿ ಸಂಗೀತ ಏನೇ ನಡೆದಿರೂ ಕೂಡ ಹಾನಗಲ್ ಕುಮಾರಸ್ವಾಮಿಗಳನ್ನು, ಗದಗಿನ ಪುಟ್ಟರಾಜ ಗವಾಯಿಗಳನ್ನು ಹಾಗೂ ಪ್ರಕೃತಿ ಇರುವಂಥ ಗುರುಗಳನ್ನು ನಾವು ನೆನೆಸ್ತೀವಿ. ಕಣ್ಣಿಲ್ಲದಿದ್ದರೂ ಕೂಡ ಲೋಕಕ್ಕೆ ಕಣ್ಣಿಗಿಂತ ಶ್ರೇಷ್ಠವಾದ ಕಲಾವಿದರನ್ನು ಉಚಿತವಾಗಿ ಖಚಿತವಾಗಿ ಲೋಕಕ್ಕೆ ಕೊಟ್ಟಂಥ ಮಹಾನ್ ಜೀವ ಅದು. ಹಾಗಾಗಿ ಆ ಸ್ವರೂಪದಲ್ಲಿ ಇರುವಂಥ ಪಂಡಿತ ಲಿಂಗರಾಜ ಬೂವಾ ಯರಗುಪ್ಪಿ ಸಂಗೀತ ಪ್ರತಿಷ್ಠಾನದ ಈ ಕಾರ್ಯಕ್ರಮದಲ್ಲಿ ಇವತ್ತು ಗುರುಗಳ ಭಾವಚಿತ್ರಕ್ಕೆ ಲಿಂಗರಾಜ ಬೂವಾ ಯರಗುಪ್ಪಿ ಹಾಗೂ ಶ್ರೀ ರಾಮಪ್ಪ ವೈ ಹುಗ್ಗಣ್ಣವರ ಭಾವಚಿತ್ರಕ್ಕೆ ಶ್ರದ್ಧಾಪೂರ್ವಕವಾಗಿ ಪುಷ್ಪಾಂಜಲಿಯನ್ನು ಸಮರ್ಪಿಸಿ ಅವರ ಅನುಮತಿ ಮತ್ತು ಆಶೀರ್ವಾದದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಶುಭಾರಂಭಗೊಳಿಸೋಣ. ಸರಸ್ವತಿ ಮತ್ತು ಲಕ್ಷ್ಮಿಯ ಆವಾಹನೆ ಆಯಿತು. ಇದರ ಸ್ವರೂಪವೇ ಗೌರಿ. ಬರೇ ಗೌರಿ ಅಲ್ಲ, ಪುಟ್ಟ ಗೌರಿ. ಇದೀಗ ಪ್ರಾರಂಭದಲ್ಲಿ ಗೌರಿ ಮಾಲ್ತೇಶ್ ಜೋಶಿಯವರು ಸುಮಾರು ಅರ್ಧ ಗಂಟೆಗಳ ಕಾಲ ಅವರ ಸಂಗೀತವನ್ನು ಪ್ರಸ್ತುತಪಡಿಸ್ತಾರೆ. ಇಂಜಿನಿಯರಿಂಗ್ ಪದವೀಧರೆಯಾಗಿ ತಂದೆಯವರ ಹತ್ರನೇ ಸಂಗೀತವನ್ನು ಕಲಿತು ಎತ್ತರದಲ್ಲಿ ಸ್ವಲ್ಪ ಕಮ್ಮಿ ಇದ್ದರೂ ಕೂಡ ಸಾಧನೆಯಲ್ಲಿ ಅವರ ಎತ್ತರ ಅಮಿತಾಬ್ ಬಚ್ಚನನ್ನು ಮೀರಿದ್ದಿದೆ. ಅಂಥ ಕಲಾವಿದೆಯನ್ನು ನಿಮ್ಮೆಲ್ಲರ ಆಶೀರ್ವಾದ ಪೂರ್ವಕವಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಸುಸ್ವಾಗತಿಸ್ತಾ ಇದ್ದೀವಿ. ಇದರ ಜೊತೆಗೆ ಅವರ ತೀರ್ಥರೂಪರಾಗಿರುವಂಥ ಶ್ರೀಯುತ ಮಾಲ್ತೇಶ್ ಜೋಶಿಯವರು ಹಾರ್ಮೋನಿಯಂ ಸಾಥನ್ನು ನೀಡಲಿದ್ದಾರೆ. ದಾವಣಗೆರೆಯ ಜಾಕೀರ್ ಹುಸೇನ್ ಪಿ ಚಂದ್ರಶೇಖರ್ ಅವರು ತಬಲಾ ಸಾಥನ್ನು ನೀಡಲಿದ್ದಾರೆ. ಇದೆಲ್ಲದಕ್ಕೆ ಚೇತನ ತುಂಬುವಂಥ ತಂಬೂರಿಯನ್ನು ಕುಮಾರಿ ಚೇತನ ಅವರು ಸಾಥ್ ನೀಡಲಿದ್ದಾರೆ.
ಇವರೆಲ್ಲರ ಕೂಡುವಿಕೆಯಿಂದ ಈ ಮೊದಲನೇ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂಥೇಳಿ ಚಪ್ಪಾಳೆಗಳಿಂದ ಹುರಿದುಂಬಿಸೋಣ, ಅಭಿನಂದಿಸೋಣ ಅಂತ ಹೇಳ್ತಾ, ಈ ಕ್ಷೇತ್ರದ ಅಧಿದೇವತೆ ಆಗಿರುವಂಥ ಶ್ರೀ ದುರ್ಗಾಂಬಿಕೆಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತಿನ ಈ ಕಾರ್ಯಕ್ರಮವನ್ನು ಶುಭಾರಂಭಗೊಳಿಸ್ತಾ ಇದ್ದೀವಿ. ಸ್ವಾಗತ, ಸುಸ್ವಾಗತ.
मोरे सा
ma pa ma ga re sa ma ga ma pa ma ga re sa ga ma pa ni sa pa ma pa ga ma pa ma ga re sa ni sa ni sa pa ma pa ga ma pa ma ga re sa sa ga ga ma ga ma pa ma pa ni ni sa pa ni sa ga re sa ni sa sa ni sa pa ma ga re sa ni sa pa ni sa ga re sa ni sa sa ni sa pa ma ga re sa sa ga ma pa ni sa sa ni sa sa pa pa ma ga re re sa ni sa sa ga ma pa ni sa sa ni sa pa pa ma ga re re sa ni sa
ಈ ಹಾಡನ್ನು ನನ್ನ ಗುರುಗಳು ನನಗೆ ಹೇಳಿಕೊಟ್ಟಿದ್ದಾರೆ. ಆ ಹಾಡನ್ನು ಪ್ರಸ್ತುತಪಡಿಸ್ತೇನೆ.
ಗೌರಿ ಎಂ ಜೋಶಿ ಸಂಗೀತ ಕಟ್ಟಿಯವರು ಒಂದು ಕಾಲದಲ್ಲಿ ಹೀಗೆ ಎದ್ದು ಹೀಗೆ ಹಾಡ್ತಾ ಇದ್ದರು. ಆವಾಗ ಕುರುಡು ನಾಯಿ ಸಂತೆಗೆ ಬಂದಂತೆ ಅನ್ನುವಂಥ ಹಾಡನ್ನು ತುಂಬ ಪ್ರಸಿದ್ಧವಾಗಿ ತುಂಬ ಚೆನ್ನಾಗಿ ಹಾಡ್ತಿದ್ರು. ಮುಂದೊಂದು ದಿನ ಆ ಕಟ್ಟೆಗೆ ಇನ್ನೊಂದು ಕಟ್ಟೆ ಆಗಿ ನಮ್ಮ ಗೌರಿ ಜೋಶಿ ಬಂದರೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತೇಳಿ ಕೇಳ್ಕೊಳ್ತಾ, ಆ ಕಡೆ ಒಬ್ಬರು 80ರವರು, ಈ ಕಡೆ ಒಬ್ಬರು 60ರವರು, ಇವರ ಮಧ್ಯದಲ್ಲಿ 24ರ ಹುಡುಗಿ ಹಾಡೋದು ಅಂತಂದರೆ ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಆದರೆ ಎಲ್ಲಿಯೂ ಕೂಡ ಸ್ಯಾಂಡ್ವಿಚ್ ಆಗಿದ್ದರೂ ಕೂಡ ಹೆಚ್ಚು ರುಚಿ ಕೊಟ್ಟಲು ಅಂಥ ಕಲಾವಿದೆಗೆ ಈ ಸಂದರ್ಭದಲ್ಲಿ ಮಾಲತೇಶ್ ಜೋಶಿಯವರ ತಂದೆ ದತ್ತಾತ್ರೇಯ ಜೋಶಿಯವರು ಹಾಗೂ ಮಾರುತಿರಾವ್ ಇನಾಮದಾರರವ್ರನ್ನ ಈ ಸಂದರ್ಭದಲ್ಲಿ ಜ್ಞಾಪಕ ಮಾಡಿಕೊಂಡು ಅವರ ಆಶೀರ್ವಾದವು ಇರಲಿ ಅಂಥೇಳಿ ಕೇಳ್ಕೊಳ್ತಾ, 7 ಕೋಟಿ ಮೈಲಾರಲಿಂಗ ಅವರ ಕುಲದೇವರು ಮನೆದೇವರು ಒಳ್ಳೇದು ಮಾಡಲಿ ಅಂಥೇಳಿ ಕೇಳ್ಕೊಳ್ತಾ ಅವರಿಗೆ ಶುಭ ಹಾರೈಸ್ತಾ ಇದ್ದೀವಿ. ವೇದಿಕೆ ಕಾರ್ಯಕ್ರಮ ಪಂಡಿತ ಲಿಂಗರಾಜು ಬೋವ ಯರಗುಪ್ಪಿ ಸಂಗೀತ ಪ್ರತಿಷ್ಠಾನ, ಡಾಕ್ಟರ್ ಅಶೋಕ್ ಉಗ್ಗಣ್ಣವರ ಪರಂಪರಾ ಸಂಗೀತ ಕಾರ್ಯಕ್ರಮ, ಪಂಡಿತ ಶ್ರೀ ಲಿಂಗರಾಜು ಬೋವ ಯರಗುಪ್ಪಿ ಹಾಗೂ ದಿವಂಗತ ಶ್ರೀ ರಾಮಪ್ಪ ವೈ ಹುಗ್ಗಣ್ಣವರ ಸಂಸ್ಮರಣೆಯಲ್ಲಿ ನಾದ ಸನ್ಮಾನ ಹಾಗೂ ಈ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚು ಸಾಧನೆಯನ್ನು ಮಾಡಿ ಸರಸ್ವತಿಯ ಆಶೀರ್ವಾದಕ್ಕೆ ಮೃತ್ಯುಂಜಯ ಶೆಟ್ಟರ್, ನಿವೃತ್ತ ಪ್ರಾಚಾರ್ಯರು ಹಾಗೂ ಖ್ಯಾತ ಗಾಯಕರು, ಇವರನ್ನು ವೇದಿಕೆಗೆ ತಮ್ಮೆಲ್ಲರ ಚಪ್ಪಾಳೆಗಳ ಸಮ್ಮುಖದಲ್ಲಿ ಸುಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಹಿರಿಯರಾಗಿರುವಂಥ ಶ್ರೀಯುತ MS ಕುಲಕರ್ಣಿಯವರು ತಮ್ಮ 76ರ ಪ್ರಾಯದಲ್ಲೂ ಕೂಡ ಸಂಗೀತ ಸುಧೆಯನ್ನು ಹರಿಸಿ ಮಾರ್ಗದರ್ಶನ ನೀಡುವಂಥ ಹಿರಿಯರು. ಅದೇ ರೀತಿಯಾಗಿ ಶ್ರೀಯುತ ಶಿವಣ್ಣನವರು 102ನೇ ವಯಸ್ಸಿನಲ್ಲಿ ಕೂಡ 103ನೇ ವಯಸ್ಸಿಗೆ ಅವರನ್ನು ವೇದಿಕೆಗೆ ಹತ್ತಿಸ್ತಾ ಇದ್ವಿ. ಅಂಥವ್ರು ಬರಬೇಕಾದ್ರೂ ಚಪ್ಪಾಳೆಯನ್ನು ಕೊಡಿ, ಅದಕ್ಕಿಂತ ದೊಡ್ಡದು ಏನೂ ಕೊಡಲಿಕ್ಕಾಗೋದಿಲ್ಲ. ಅವ್ರಿಗೆ ಆಶೀರ್ವಾದ ಮಾಡೋ ಯೋಗ್ಯತೆ ನಮಗಿಲ್ಲ. ಶ್ರೀಯುತ RG ಭಟ್ ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ನಾನು ಗೌರವಪೂರ್ವಕವಾಗಿ ವೇದಿಕೆಗೆ ಸುಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ RG ಭಟ್ ಅವರು. ಇದೀಗ ಒಂದು ರೀತಿಯ ಗಿರಿಜಾ ಕಲ್ಯಾಣ ಇದ್ದಂಗೆ ಪಂಡಿತ ಅಲ್ಲಮ್ಮ ಪ್ರಭು ಕಡ್ಕೋಳ ದಂಪತಿಗಳನ್ನು
ತಮ್ಮೆಲ್ಲರ ಜೋರಾದ ಚಪ್ಪಾಳೆಗಳ ಸಮ್ಮುಖದಲ್ಲಿ ವೇದಿಕೆಗೆ ಸುಸ್ವಾಗತಿಸ್ತಾ ಇದ್ದೀವಿ. ದಯವಿಟ್ಟು ದಂಪತಿ ಸಮೇತರಾಗಿ ವೇದಿಕೆಗೆ ಬನ್ನಿ. ಸ್ವಾಗತ ಸುಸ್ವಾಗತ. ಬನ್ನಿಮ್ಮ. ಶ್ರೀಯುತ ಆರ್ ಜಿ ಭಟ್ ಅವರು ದಯವಿಟ್ಟು ತಮ್ಮ ಸ್ಥಾನ ಸ್ವೀಕರಿಸಿ. ಅದರ ಅಧ್ಯಕ್ಷರಾಗಿರುವಂಥ ಪಿ ಸಿ ಮಹಾಬಲೇಶ್ವರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ವೇದಿಕೆಗೆ ಸುಸ್ವಾಗತಿಸ್ತಾ ಇದ್ದೀವಿ. ದಯವಿಟ್ಟು ಉಪಸ್ಥಿತರಿದ್ದರೆ ದಯವಿಟ್ಟು ಬರಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದೀನಿ. ನಿಮ್ಮ ಈ ಪ್ರತಿಷ್ಠಾನದ ಮಂದಿರದಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ನೋಡಿ ಕಣ್ತುಂಬಿಸಿಕೊಳ್ಳುವಂಥ ಭಾಗ್ಯ ನಿಮಗೂ ಇದೆ, ನಮಗೂ ಇದೆ. ದಯವಿಟ್ಟು ಬನ್ನಿ. ಮಾಜಿ ಕಾರ್ಪೊರೇಟರ್ ಹಾಗೂ ಈ ಬ್ರಹ್ಮಚೈತನ್ಯ ಮಂದಿರದ ಅಧ್ಯಕ್ಷರು ಅವರು ಕೂಡ ಇವತ್ತು ಅವರ ತೂಕದಕ್ಕಿಂತ ಜಾಸ್ತಿ ತೂಕ ಖುಷಿಯಾಗಿದೆ ಅವರಿಗೆ. ಇಂಥ ಒಂದು ಮಂದಿರದಲ್ಲಿ ಇಂಥ ಕಾರ್ಯಕ್ರಮ ಆಗ್ತಾ ಇದೆ ಅಂಥೇಳಿ ಅತ್ಯಂತ ಹೆಚ್ಚು ಖುಷಿಯಾಗಿದೆ. ಆ ಖುಷಿಯನ್ನು ಅವರ ಮಂದಸ್ಮಿತವಾದ ಮುಖದಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಗೃಹ ಪ್ರವೇಶದ ದಿವಸ ಪಂಚಾಂಗಕ್ಕೆ ಹಾಕಿದ 5 ಕಲ್ಲುಗಳನ್ನು ಮರಿತೀವಿ, ಆದರೆ ನಾವು ಮರೆಯಲ್ಲ. ಇದೆಲ್ಲದಕ್ಕೂ ಕಾರಣಕರ್ತರು ಭೂಮಿ ಪೂಜೆಗೆ ಕಲ್ಲು ಹಾಕಿ ಅದಕ್ಕೆ ಸಂಜೆಯ ಬೆಳಗ್ಗೆ ಅವರನ್ನು ಸುಸ್ವಾಗತಿಸ್ತಾ ಇದ್ದಾರೆ. 1964 ಏಪ್ರಿಲ್ 21ರಂದು ಧಾರವಾಡದಲ್ಲಿ ಜನಿಸಿದ ಇವರು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಬಿ ಮ್ಯೂಸಿಕ್ ಮತ್ತು ಎಂ ಮ್ಯೂಸಿಕ್ ಪರೀಕ್ಷೆಗಳನ್ನು ಪ್ರಥಮ ರ್ಯಾಂಕ್ ಹಾಗೂ ಚಿನ್ನದ ಪದಕಗಳೊಂದಿಗೆ ಪಾಸ್ ಆಗಿದ್ದಾರೆ. ನಿಮ್ಮ ಚಿನ್ನದಂಥ ಒಂದು ಚಪ್ಪಾಳೆಗಳನ್ನು ಕೂಡ ಕೊಡಿ. ಠುಮರಿ ಗಾಯನದ ಸೌಂದರ್ಯ ಸಮೀಕ್ಷೆ ಎಂಬ ವಿಷಯ ಕುರಿತ ಇವರ ಮಹಾಪ್ರಬಂಧಕ್ಕೆ ಕರ್ನಾಟಕ ವಿಶ್ವವಿದ್ಯಾಲಯದಿಂದ PhD ದೊರೆತಿರುವುದು ನಮ್ಮೆಲ್ಲರ ಜೋರಾದ ಚಪ್ಪಾಳೆಗೆ ಇರುವಂಥ ಒಂದು ಕಾರಣ. ಪಂಡಿತ ಮಲ್ಲಿಕಾರ್ಜುನ ಮನ್ಸೂರ, ಪಂಡಿತ ಬಸವರಾಜ ರಾಜಗುರು, ಪಂಡಿತ ಸಂಗಮೇಶ್ವರ ಗುರುವ, ಪಂಡಿತ ಪ್ರಭುದೇವ ಸರದಾರ ಮೊದಲಾದವರ ಶಿಷ್ಯತ್ವದಲ್ಲಿ ಪಾರಂಪರಿಕ ಸಂಗೀತ ಶಿಕ್ಷಣ ಪಡೆದಿರುವ ಡಾಕ್ಟರ್ ಅವರ ಸಾಧನೆಯ ಸುವರ್ಣ ಮಹೋತ್ಸವದ ವರ್ಷ 50ನೇ ವರ್ಷ ಇದು. ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯನ, ಉಪಶಾಸ್ತ್ರೀಯ ಗಾಯನ, ಭಜನ್, ಭಾವಗೀತೆ, ಠುಮ್ರಿ, ದಾಸರ ಪದಗಳು, ತತ್ವಪದಗಳು, ನಾಟ್ಯ ಸಂಗೀತ ಹಾಗೂ ಬಹಳ ಮುಖ್ಯವಾಗಿ ಬಸವಾದಿ ಶರಣರ ವಚನಗಳ ಸುಧಿಯನ್ನು ಎಲ್ಲೆಡೆ ಹರಿಸಿರುವ ಹಾಗೂ ಹರಿಸುತ್ತಿರುವ ಪಂಡಿತ ಶೆಟ್ಟರ್ ಅವರ ಸಂಗೀತ ಕ್ಷೇತ್ರದ ಅನೇಕ ಸಂಘ ಸಂಸ್ಥೆಗಳ ಸದಸ್ಯರು ಹೊಂದಿ ಆ ಕಲೆಯನ್ನು ಎಲ್ಲೆಡೆ ಪಸರಿಸುತ್ತಿದ್ದಾರೆ. ನವದೆಹಲಿಯ ಸಂಗೀತ ನಾಟಕ ಅಕಾಡೆಮಿಯಿಂದ ಸಂಗೀತ ಕುರಿತು 5 ಸಾಕ್ಷ್ಯಚಿತ್ರಗಳನ್ನು ನಿರ್ಮಿಸಿ ಮಹತ್ವದ ಕೊಡುಗೆಗಳಲ್ಲಿ ಕೆಲವು ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಹಲವಾರು ಉನ್ನತ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಅವರಿಗೆ ಅಭಿನವ ಮಲ್ಲಿಕಾರ್ಜುನ ಮನ್ಸೂರ, ಗಾನ ಗಂಧರ್ವ, ಗಾನರತ್ನ, ಸಂಗೀತ ರತ್ನಾಕರ ಮೊದಲಾದ ಅಭಿಧಾನಗಳು ಪ್ರಾಪ್ತವಾಗಿವೆ. ಮೇರಿಲ್ಯಾಂಡ್, ಬೋಸ್ಟನ್, ವಾಷಿಂಗ್ಟನ್, ಡಲ್ಲಾಸ್, ಕೆನಡಾ, ಟೊರೆಂಟೊ, ಅಟ್ಲಾಂಟಾ, ಸ್ಯಾನ್ ಫ್ರಾನ್ಸಿಸ್ಕೋ, ಪಿಟ್ಸ್ಬರ್ಗ್, ನ್ಯೂಯಾರ್ಕ್, ನ್ಯೂಜೆರ್ಸಿ, ವರ್ಜೀನಿಯಾ ಮತ್ತು ಇನ್ನೂ ಹಲವಾರು ದೇಶಗಳಲ್ಲಿ ಏರ್ಪಾಡಾದ ಇವರ ಸಂಗೀತ ಕಚೇರಿಗಳಿಗೆ ಮನಸೋತ ವಿದೇಶಿಯರು ವಿವಿಧ ಬಿರುದುಗಳನ್ನು ನೀಡಿ ಅವರನ್ನು ಗೌರವಿಸಿದ್ದಾರೆ. ಸಂಗೀತ ಕ್ಷೇತ್ರದ ಈ ಅನನ್ಯ ಸಾಧನೆಗಾಗಿ ಮಹಾವಿದ್ಯಾಲಯದಲ್ಲಿ ಉಪನ್ಯಾಸಕರಾಗಿ, ಪ್ರಾಚಾರ್ಯರಾಗಿ ನಿವೃತ್ತರಾಗಿದ್ದಾರೆ. ಅಧ್ಯಯನ, ಅಧ್ಯಾಪನ, ನಿತ್ಯ ಸಾಧನೆ ಇವೆಲ್ಲಗಳ ಮೂಲಕ ಸಂಗೀತ ಪರಂಪರೆಯನ್ನು ನಿರಂತರ ಮುಂದುವರೆಸುತ್ತಿರುವ ಅವರು ನಾಡಿನ ಮಹತ್ವದ ಕಲಾರಾಧಕರಾಗಿದ್ದಾರೆ. ಅಂಥವರು ಇವತ್ತು ಬಿಡುವು ಮಾಡಿಕೊಂಡು ನಮ್ಮ ಜೊತೆಗಿರುವಂಥದ್ದು ನಮಗೆ ಮೃತ್ಯುವನ್ನು ಜಯಿಸಿದ ಮೃತ್ಯುಂಜಯನಷ್ಟೇ ನಮಗೆ ಖುಷಿ ಕೊಡ್ತದೆ. ಅಂಥ ಮೃತ್ಯುಂಜಯವರನ್ನು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೀನಿ. ಇದೀಗ ಕಾರ್ಯಕ್ರಮದಲ್ಲಿ ಇರುವಂಥ ಎಲ್ಲರೂ ಕೂಡ ನಮಗೆ ಸುಪರಿಚಿತರೇ. ಇದೆಲ್ಲ ಕಾರ್ಯಕ್ರಮಕ್ಕೆ ಮೂಲವಾಗಿರುವಂಥ
ಶ್ರೀಯುತ ಡಾಕ್ಟರ್ ಅಶೋಕ್ ಉಗ್ಗಣ್ಣವರು ಇವತ್ತಿನ ಈ ಕಾರ್ಯಕ್ರಮದ ಕುರಿತಾಗಿ ಹಾಗೂ ಅವರ ಹಿರಿಯರ ಕುರಿತಾಗಿ, ಗುರುಗಳ ಕುರಿತಾಗಿ, ಇವತ್ತಿನ ಕಾರ್ಯಕ್ರಮದ ಮಹತ್ವದ ಕುರಿತಾಗಿ 4 ಚಿನ್ನುಡಿಗಳನ್ನು ಆಡಿದ್ದಾರೆ ಅಂತ ಕೇಳಿ. ಮಹಾರಾಜರ ಆಧಾರಗಳಲ್ಲಿ ಬಡಪಟ್ಟು ಹಾಗೂ ಈ ಸಂಸ್ಥೆಯ ದೇವಸ್ಥಾನ ಟ್ರಸ್ಟ್ ಕಮಿಟಿಯ ಎಲ್ಲ ಹಿರಿಯರಿಗೆ ನಾನು ನಮಸ್ಕರಿಸುತ್ತಾ, ನಾನು ಉದ್ದೇಶ ಮಾತೇನಿಲ್ಲ, ನನ್ನ ಗುರುಗಳ ಕಲಿಸಿದ ಗುರುಗಳ ಪ್ರತಿ ದಿವಸ ನೆನಪು ಮಾಡ್ಕೊತೀನಿ. ಇವತ್ತು ವಿಶೇಷವಾಗಿ ನೆನಪು ಮಾಡ್ಕೊತೀನಿ. ಅದಕ್ಕೋಸ್ಕರ ಅವರ ಸ್ಮರಣೆಗೋಸ್ಕರ ನನ್ನ ತಂದೆಯವರು ಸಂಗೀತಗಾರರಾಗಿದ್ದರು, ಅವರವ್ರ ಶಿಷ್ಯರು, ನಮ್ಮ ಅಪ್ಪರು ಗುರುಗಳ ಶಿಷ್ಯರಾಗಿದ್ದರು, ನನ್ನ ಮಾವ ನನ್ನ ಗುರುಗಳಾಗಿದ್ದರು. ಹಿಂಗೆ ಪರಂಪರೆ ಬಂದಿದೆ. ಈಗ ಇವತ್ತಿನ ದಿವಸ ಏನಂತ ಅದು ಪರಂಪರೆ ಮುಂದುವರಿತಾ ಬಂದಿದೆ. ನನ್ನ ಶಿಷ್ಯರು, ಪ್ರಶಿಕ್ಷರು ಎಲ್ಲರೂ ಆಗ್ತಾ ಹೋಗ್ತಾರೆ. ಈ ಕಾರ್ಯಕ್ರಮವನ್ನು ನನ್ನ ಗುರುಗಳ ಹೆಸರಲ್ಲೇ ಒಬ್ಬ ಹಿರಿಯ ಸಂಗೀತಗಾರರಿಗೆ ಅವ್ರ ಹೆಸರನ್ನ ಪ್ರಶಸ್ತಿ ನೀಡ್ತಾ ಬಂದಿದ್ದೇನೆ. ಇವುಗಳನ್ನು ಬೇರೆ ಬೇರೆ ಕರ್ನಾಟಕದ ವಿವಿಧ ಸ್ಥಳಗಳಲ್ಲಿ ಬೇರೆ ಬೇರೆ ಕಡೆ ಮಾಡ್ಕೊತ ಬಂದಿದ್ದೇನೆ. ಬೆಂಗಳೂರು, ಬೆಳಗಾವಿ, ಹುಬ್ಬಳ್ಳಿ, ಹೊನ್ನಾವರ, ಕಾರವಾರ, ಶಿರಸಿ, ಮಂಗಳೂರು, ಬಿಜಾಪುರ, ಹೀಗೆಲ್ಲ ಬೇರೆ ಬೇರೆ ಕಡೆ ಮಾಡ್ತಾ ಬಂದಿದ್ದೆ ಪ್ರತಿ ವರ್ಷ. ಸೊ ಈ ವರ್ಷ ಏನು ಮಾಡಿದೆ ಅಂತಂದ್ರೆ ಈ ಸರಿ ಏನಂತಂದ್ರೆ ನಾನು ಇಲ್ಲಿ ಬಂದೆ. ನನ್ನ ಸ್ನೇಹಿತರೆಲ್ಲರೂ ಸೇರಿದರು. ನಮ್ಮ ಶ್ರೀಕಾಂತ್ ಭಟ್ ಅವರು, ಜೋಶಿ ಅವರು, ಹಾಗೂ ಈ ನಮ್ಮ ರಾಮ ಮಂದಿರದ ಭಜನಾ ಎಲ್ಲ ನನ್ನ ಸಂಗೀತ ಪರಿಚಯದ ಬಳಗ. ನಮ್ಮ ಗುರುಗಳು ಬೇರೆ ಕಡೆ ಮಾಡ್ತಿದ್ದೆ. ಈ ಸರಿ ದಾವಣಗೆರೆಯಲ್ಲಿ ಮಾಡೋಣ, ಯಾಕಂತಂದ್ರೆ ಒಂದು ಕಾಲಕ್ಕೆ ಅದು ಸಾಂಸ್ಕೃತಿಕ ನಗರಿ ಆಗಿತ್ತು, ಇವತ್ತು ವಾಣಿಜ್ಯೀಕರಣ ಆಗಿದೆ. ದಟ್ ಇಸ್ ಡಿಫರೆಂಟ್. ಸೊ ಇಲ್ಲಿ ಮಾಡ್ತೇನೆ ಅಂದಾಗ ಎಲ್ಲರೂ ಸ್ಪಂದಿಸಿದ್ರು. ಮತ್ತು ಹಿರಿಯರಾದ ನಮ್ಮ ಶಿವಣ್ಣ ಅವರು ಇವತ್ತು ಇನ್ನೂ ಸಿಲ್ಲಿ ಉಳಿದಾರ. ಅವರು ಗಟ್ಟಿ ತಳದಿ ಹಾಕ್ಯಾರ ಇಲ್ಲಿ ದಾವಣಗೆರೆ. ಮತ್ತು ಕುಲಕರ್ಣಿ ಅವರು ಅದನ್ನು ಮುಂದುವರ್ಸ್ಕೊಂಡು ಹೀಗೆ ಇವ್ರನ್ನೆಲ್ಲ ನೋಡಿದಾಗ ಏನಿಸ್ತು, ನಾ ಇಲ್ಲೇ ಮಾಡಬೇಕು. ಪ್ರಯುಕ್ತವಾಗಿ ಅಣ್ಣವ್ರನ್ನ ಕೇಳ್ಕೊಂಡು ಮುದ್ದಾಮ ಮಾಡ್ರಿ ಅಂತಂದರು. ಸಂಸ್ಥೆಯ ಎಲ್ಲ ಸದಸ್ಯರು ಅದಕ್ಕೆ ಬಹಳ ಪ್ರೀತಿಯ ಸಹಕಾರ ಕೊಟ್ಟಿದ್ದಾರೆ. ಮಾಡಲಿಕ್ಕೆ ಮುಂದಾಗಿದ್ದೇನೆ. ಇವತ್ತಿನ ದಿವಸ ನಿಮಿತ್ತವಾಗಿ ನನ್ನ ಎಲ್ಲ ಪರಂಪರೆಯ ಶಿಷ್ಯರನ್ನು ಇಲ್ಲಿ ಹಾಡಿಸ್ಕೊಂಡು ಬಂದಿದ್ದೇನೆ. ಹೊರಗಿನವ್ರನ್ನ ಹಾಡಿಸ್ತೇನೆ, ನಾನು ಹಾಡ್ತೇನೆ, ನಮ್ಮ ವಿದ್ಯಾರ್ಥಿಗಳನ್ನು ಹಾಡಿಸ್ತೇನೆ. ಮೊದಲಿಗೆ ಏನಂದ್ರೆ ಮನೆ ಗೆದ್ದು ಮಾರ ಗೆಲ್ಲು ಅಂತ ಹೇಳ್ತಾರೆ. ಅದು ಮನೆ ಅಂತಾರೆ, ನನ್ನ ಮನೆ ಅಂತ ಅಷ್ಟ ಅಲ್ಲ, ನನ್ನ ಪರಂಪರೆ, ನನ್ನ ಮನೆ ಎಲ್ಲವನ್ನು ಕೂಡಿ ಗೆದ್ದ ಮೇಲೆ ಸುಖ ಆದ್ರೆ ಮಂದಿಗೆ ಸುಖ ಆಗ್ತದೆ. ನಾನೇ ಸುಖವಾಗಿ ಹಾಡದಿದ್ರೆ ಮಂದಿಗೆ ಹೆಂಗೆ ಸುಖ ಕೇಳ್ತದೆ, ಹಂಗಿದು. ಮೊದಲಿಗೆ ನಾನು ಸುಖವಾಗಿ ನಾನು ಹಾಡೋದನ್ನು ನಾನು ಎಂಜಾಯ್ ಮಾಡೋದು, ಅದು ನನಗೆ ಖುಷಿ ಆಗ್ತದೆ, ಬೇರೆದವ್ರಿಗೂ ಎಂಜಾಯ್ ಆಗ್ತದೆ ಅಂತ ಅದರ ಅರ್ಥ. ಆದರೆ ಹೀಗೆ ನಾನು ಎಲ್ಲವನ್ನು ಹೀಗೆ ಮಾಡ್ತಾ ಬಂದಿದ್ದೇನೆ. ಇಲ್ಲಿವರೆಗೆ ನಾನು ಹೊನ್ನಾವರದಲ್ಲಿದ್ದೆ ಒಂದು 30 ವರ್ಷ ನನ್ನ ನೌಕರಿ ಪ್ರಯುಕ್ತ. ಅಲ್ಲೆಲ್ಲ ಮಾಡಿದ್ರು. ನಮ್ಮ ಆರ್ ಜಿ ಭಟ್ರು, ನಮ್ಮ ರೇಷ್ಮಾ ಭಟ್ ಅಂತ ಏನೇನು ಇವತ್ತೇನು ಹಾಡೋಳು ಇದ್ದಾಳಲ್ಲ, ಅವ್ರ ತಂದೆಯವರು, ಇವರೆಲ್ಲ ಕೋಆಪರೇಷನ್ನಿಂದ ಅಲ್ಲಿ ಕರಾವಳಿಯಲ್ಲಿ ಹೊನ್ನಾವರದಲ್ಲಿ ಒಂದು 25 ವರ್ಷಗಳ ಕಾಲ ನಿರಂತರವಾಗಿ ನಾವಲ್ಲಿ ಸಂಗೀತ ಮಾಡಿದ್ವಿ. ಶೆಟ್ರಿಗೂ ಗೊತ್ತದೆ, ಕಡ್ಕೋಳ ಸಾಹೇಬ್ರಿಗೂ ಗೊತ್ತದ, ಮತ್ತು ನಮ್ಮ ಆನಂದ್ ಪಾಟೀಲ್ ಇಲ್ಲ ಆನಂದ್ ಅವ್ರಿಗೂ ಗೊತ್ತದ. ಇವತ್ತಿನ ದಿವಸ ಇವರೆಲ್ಲ ಉಸ್ತುವಾರಿಗಳು ಇಲ್ಲಿ ದಾವಣಗೆರೆಯಲ್ಲಿ ಈ ಸಂಸ್ಕೃತಿಯನ್ನು ಮುಂದುವರಿಸಿದ್ದಾರೆ. ನಿಮಿತ್ತವಾಗಿ ಇಲ್ಲಿನೂ ನಮ್ಮದೊಂದು ಸಂಗೀತದ, ನಾವು ಈ ಸಮುದ್ರದಲ್ಲಿ ಈಜುನ ಅಂತ ತಿಳ್ಕೊಂಡು ನಾವೊಂದು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ತಮ್ಮೆಲ್ಲರ ಆಶೀರ್ವಾದ ಇರಬೇಕು ಅಂತ ಹೇಳ್ತಾ ಇವತ್ತಿನ ದಿವಸ ಕಡ್ಕೋಳ ಮತ್ತು ದಂಪತಿಗಳು ಗೀತಕ್ಕನ್ನು ತಮ್ಮೆಲ್ಲರ ಸಮ್ಮುಖದಲ್ಲಿ ತಮ್ಮ ಪ್ರೀತಿಯಿಂದ ಅವ್ರಿಗೆ ಸನ್ಮಾನ ಮಾಡೋಣ ಅಂತ ನಮಸ್ಕಾರ ಮಾಡ್ತಾ ಕೇಳ್ತಾ ಇದ್ದೇನೆ. ಶ್ರೀಕಾಂತ್ ಭಟ್ ಮುಂದಿನ ವಹಿಸ್ಬೇಕು.